ಭುಗಿಲೇಳ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜಮಾಯಿಸಿರುವಂತ ಕಾರ್ಯಕರ್ತರು ನಾವು ಪಕ್ಷಕ್ಕೋಸ್ಕರ ಶ್ರಮಿಸಿದ್ದೀವಿ, ಪಕ್ಷದ ಒಂದು ಚಿಹ್ನೆಗೋಸ್ಕರ ನಾವಿಲ್ಲ ಶ್ರಮ ಪಟ್ಟಿದ್ದೀವಿ, ಹಾಗಾಗಿ ಇವರು ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ ಅಂತೇಳಿ ಆರೋಪಿಸಿ ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚೋ ಮೂಲಕ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ನೋಡಿ, ಮಹಿಳಾ ಕಾರ್ಯಕರ್ತರಿದ್ದಾರೆ, JDS ಕಾರ್ಯಕರ್ತರಿದ್ದಾರೆ, BJP ಕಾರ್ಯಕರ್ತರಿದ್ದಾರೆ, ಎಲ್ಲರೂ ಕೂಡ ಈಗ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ನೋಡಿ, ಎಸ್ ಟಿ ಸೋಮಶೇಖರ್ ಅವರು ನಿನ್ನೆವರೆಗೂ ಕೂಡ ನಮ್ಮ ಓಟ್ ನಾವು BJPಗೆ ಹಾಕ್ತೀವಿ ಅಂತ ಹೇಳಿದ್ರು, ಆದರೆ ಇವತ್ತು ಕ್ರಾಸ್ ಓಟನ್ನು ಮಾಡಿದ್ದಾರೆ, ಅಡ್ಡ ಮತದಾನವನ್ನ ಮಾಡಿದ್ದಾರೆ. ಅಡ್ಡ ಮತದಾನ ಮಾಡಿದ್ದಕ್ಕಾಗಿ ಇವತ್ತು ಒಂದು ರೀತಿಯಲ್ಲಿ ಮುಖಭಂಗ ಆಗಿದೆ. ಮುಖಭಂಗ ಆದಂಥ ಹಿನ್ನೆಲೆಯಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ BJP ಕಾರ್ಯಕರ್ತರು, JDS ಕಾರ್ಯಕರ್ತರು ಎಲ್ಲರೂ ಕೂಡ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ಫೋಟೋಗಳನ್ನು ಸುಡೋ ಮೂಲಕ ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ನೋಡಿ, ಜವರೇಗೌಡ ನಿಂತಿದ್ದಾರೆ. ಇದೇ ಜವರೇಗೌಡ ಅವರು ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಎಸ್ ಟಿ ಸೋಮಶೇಖರ್ ಅವರ ವಿರುದ್ಧ ಕಣಕ್ಕಿಳಿದಿದ್ರು, ಸೋತಿದ್ರು. ಇವತ್ತು ಅಲ್ಪ ಮತಗಳ ಅಂತರದಿಂದ ಅವರು ಸೋಲನ್ನು ಅನುಭವಿಸಿದ್ರು. ಸತತ 3 ಬಾರಿ ಪ್ರಬಲ ಪೈಪೋಟಿಯನ್ನು ಕೊಟ್ಟಿದ್ದಂಥ ಜವರೇಗೌಡ ಅವರು 4 ಬಾರಿ ಪ್ರಬಲ ಪೈಪೋಟಿಯನ್ನು ಕೊಟ್ಟಿದ್ರು. ಈ ಬಾರಿಯೂ ಕೂಡ ಅವರು ಕಣ್ಣೀರನ್ನು ಹಾಕುವ ಮೂಲಕ ಕ್ಷೇತ್ರಾದ್ಯಂತ ಪ್ರಚಾರವನ್ನ ಕೂಡ ಮಾಡಿದ್ರು. ಆದರೂ ಕೂಡ ಎಸ್ ಟಿ ಸೋಮಶೇಖರ್ ಅವರು ಗೆಲುವನ್ನು ದಾಖಲು ಮಾಡಿದ್ರು. ಆದರೆ ಮೈತ್ರಿ ಮಾಡಿಕೊಂಡ ಬಳಿಕ ಎಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡೋಣ ಅಂತೇಳಿ ಎಲ್ಲ BJP ಹಾಗೂ JDS ಕಾರ್ಯಕರ್ತರು ಒಗ್ಗಟ್ಟಾಗಿದ್ರು. ಆದರೆ ಯಾವಾಗ ಇವತ್ತು ಎಸ್ ಟಿ ಸೋಮಶೇಖರ್ ಅವರು ಕ್ರಾಸ್ ಓಟನ್ನು ಮಾಡಿದ್ರು, ತಕ್ಷಣಕ್ಕೆ ಆಕ್ರೋಶಗೊಂಡಿರುವಂತಹ ಕಾರ್ಯಕರ್ತರೆಲ್ಲರೂ ಕೂಡ ಈಗ ರಸ್ತೆಯನ್ನು ತಡೆದು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ಬಾಯಿ ಬಡ್ಕೊಂಡು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಏನು ಅಂತ್ಯೋದಯ ಭವನ ಏನಿದೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿ ಅಂತ್ಯೋದಯ ಭವನದಲ್ಲಿ ಅವರ ಫೋಟೋಗಳನ್ನು ಹಾಕಲಾಗಿತ್ತು. ಫೋಟೋಗಳಿಗೆ ಮಸಿಯನ್ನು ಬಳಿದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು. ಈಗ ಟೈರ್ಗೆ ಬೆಂಕಿ ಹಚ್ಚಿದ್ದಾರೆ. ರಸ್ತೆಯ ಮಧ್ಯದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿರೋದಲ್ಲದೆ ಅವರ ಫೋಟೋಗಳನ್ನು ಕೂಡ ಸುಟ್ಟು ಹಾಕ್ತಿದ್ದಾರೆ. ರಸ್ತೆಯನ್ನು ತಡೆದು ಅವರು ಪ್ರತಿಭಟನೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ನೋಡಿ, ಎಲ್ಲರನ್ನು ಕೂಡ ದೂರ ಕಳಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಈಗ ಕಾರ್ಯಕರ್ತರನ್ನ ಮಾತನಾಡಿಸುವಂತ ಕೆಲಸಕ್ಕೆ ಮುಂದಾಗ್ತೀನಿ. ಸರ್, ಈ ಒಂದು ಆಕ್ರೋಶ ಇಂಥ ಒಂದು ಸ್ಥಿತಿ ಬರುತ್ತೆ ಅಂತ ಅಂದ್ಕೊಂಡಿದ್ರೆ ಯಾವತ್ತಾದ್ರೂ ಯಶವಂತಪುರದಲ್ಲಿ? ನಾವು ಯಾವತ್ತೂ ಅವರಿಗೆ ದ್ರೋಹ ಮಾಡಿಲ್ಲ. ಪಕ್ಷ ಹಗಲಿರುಳು ದುಡಿದು ಅವರು ನಮ್ಮ ಪಕ್ಷಕ್ಕೂ ಬಂದಾಗೂ ಕೂಡ ಶ್ರಮ ವಹಿಸಿ ಎಲ್ಲ ಪಕ್ಷಗಳ ವಿರುದ್ಧ ಅತ್ಯಂತ ಹೆಚ್ಚು ಮತಗಳಿಂದ ನಾವು ಗೆಲ್ಸ್ಕೊಟ್ಟಿದ್ದೀವಿ. ನಮ್ಮ ತಪ್ಪೇನು? ಕಾರ್ಯಕರ್ತರ ತಪ್ಪೇನು? ನಾವು ಅವ್ರಿಗೆ ಸಪೋರ್ಟ್ ಮಾಡಿತ್ತಪ್ಪ. ಅವ್ರಿಗೆ ಹಗಲಿರುಳು ದುಡ್ದಿದ್ದೀವಿ ರೀ, ಕ್ಷೇತ್ರಕ್ಕಾಗ ಹಗಲಿರುಳು ದುಡ್ದಿದ್ದೀವಿ. ನಮ್ಗೇನು ಕೊಟ್ರಿ ಇವತ್ತು ಅಡ್ಡ ಮತದಾನ ಮಾಡಿ ತೋರಿಸಿ ಹಾಕ್ತಾರೆ ಅಂದರೆ ಏನು ಹೇಳೋದು ನಾವು? ನಮ್ಮ ಶಾಸಕರಿಗೆ ಬೆಲೆ ಇಲ್ವಾ? ನಮಗಿಲ್ವಾ? ಕಾರ್ಯಕರ್ತರಿಗೆ ಬೆಲೆ ಇಲ್ವೇನ್ರಿ? ನೋಡಿ, ಈಗ ಎಲ್ಲರನ್ನು ಕೂಡ ದೂರ ಕಳಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಎಲ್ಲರೂ ಕೂಡ ನೋಡಿ, ಸುತ್ತಲೂ ಕೂಡ ರಸ್ತೆಯನ್ನ ಬ್ಲಾಕ್ ಮಾಡ್ತಿದ್ದಾರೆ. ಆ ಕಡೆ ಈ ಕಡೆ ಯಾರು ಕೂಡ ಓಡಾಡದಂತೆ ರಸ್ತೆಯನ್ನ ಬ್ಲಾಕ್ ಮಾಡ್ತಿದ್ದಾರೆ. ಈ ಮೂಲಕ ಇವತ್ತೇ ರಾಜೀನಾಮೆ ಕೊಡಬೇಕು ಅಂತೇಳಿ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ನೋಡಿ, ಇಲ್ಲಿ ಮಹಿಳಾ ಕಾರ್ಯಕರ್ತರಿದ್ದಾರೆ, ಅವ್ರನ್ನು ಕೂಡ ಮಾತಾಡ್ತೀನಿ. JDS ಮಹಿಳಾ ಕಾರ್ಯಕರ್ತರಿದ್ದಾರೆ, BJP ಮಹಿಳಾ ಕಾರ್ಯಕರ್ತರಿದ್ದಾರೆ. ಮೇಡಮ್ ಹೇಳಿ, ಇವತ್ತು ಎಸ್ ಟಿ ಸೋಮಶೇಖರ್ ನಡೆಯಿಂದ ಈ ರೀತಿಯಾಗಿ ಆಕ್ರೋಶ ಬಗೆಹರಿತಾ ಇರುವಂತದ್ದು? ಇಲ್ಲಿ ನಮಗೆ ಮನಸ್ಸಿಗೆ ತುಂಬಾ ನೋವಾಗಿದೆ. ಮತದಾರರು ಅವರು ಫಸ್ಟ್ ಕಾಂಗ್ರೆಸ್ ಅಲ್ಲಿ ಇದ್ರು, ಅವಾಗ BJP ಪಕ್ಷ ಬಿಟ್ಟು ಅವರಿಗೋಸ್ಕರ ಕ್ಯಾನ್ವಾಸ್ ಮಾಡಲಿಲ್ಲ. ನಮಗೆ ಯಾವಾಗ ದೊಡ್ಡವರಿಗೆ ಅಕ್ಸೆಪ್ಟ್ ಮಾಡಿದ್ರು, ಮತದಾರರು ಅವರಿಗೆ ವೋಟ್ ಹಾಕಿದ್ರು. ನಮ್ಮ BJP ಬಂದ ಮೇಲೆ ಎಲ್ಲಾ ಸೌಲಭ್ಯ ಅನುಭವಿಸ್ಬಿಟ್ಟು ಈಗ ಎಲ್ಲರೂ ಕೂಡ ಬಾಯ್ ಬಡ್ಕೊಂಡು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ನೋಡಿ, ಒಂದು ಕಡೆ ನಮ್ಮ ವಿಜಯ್ ಹೇಳ್ತೀನಿ, ನೋಡಿ, ಒಂದು ಕಡೆ ಇಲ್ಲಿ ಟೈರ್ಗೆ ಬೆಂಕಿ ಹಚ್ಚಿದ್ದಾರೆ. ಎಲ್ಲರೂ ಕೂಡ ಬಾಯ್ ಬಡ್ಕೊಂಡು ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ನೋಡಿ, ರಸ್ತೆಯನ್ನ ಬ್ಲಾಕ್ ಮಾಡಿದ್ದಾರೆ. ಎರಡೂ ಭಾಗದಲ್ಲೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿರುವಂಥದ್ದು. ಈಗ ಆಲ್ರೆಡಿ ರಸ್ತೆಯನ್ನ ಬ್ಲಾಕ್ ಮಾಡಿರುವಂತ ಹಿನ್ನೆಲೆಯಲ್ಲಿ ಸಾಲಾಗಿ ನಿಂತಿರುವಂತ ವಾಹನಗಳು ಒಂದು ಕಡೆ ಆದ್ರೆ ಮತ್ತೊಂದು ಭಾಗದಲ್ಲೂ ಕೂಡ ನೋಡಿ, ಇಲ್ಲಿ ಎಲ್ಲ 4 ಭಾಗದಲ್ಲೂ ಕೂಡ 4 ಕಡೆಯಿಂದ ನೋಡಿ ಇಲ್ಲಿ ರೋಡನ್ನ ಸುತ್ತುವರೆದಿದ್ದಾರೆ. ಕಾರ್ಯಕರ್ತರೆಲ್ಲರೂ ಕೂಡ ಒಂದು ವಾಹನ ನೋಡಿ ಸಾಲುಗಟ್ಟಿ ನಿಂತಿರುವಂತ ಬಸ್ಗಳು, ವಾಹನಗಳು ನೋಡಿ ರಸ್ತೆನ ಯಾವ ರೀತಿಯಾಗಿ ಬ್ಲಾಕ್ ಮಾಡಿದ ಅಂತೇಳಿ ನೋಡಿ, ಇಲ್ಲಿ ಸರಳಿ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಈ ರೀತಿಯಾಗಿ ರಸ್ತೆಯನ್ನ ಬ್ಲಾಕ್ ಮಾಡಿದ್ದಾರೆ. ಕಂಪ್ಲೀಟ್ ನೋಡಿ, ರಸ್ತೆ ಎಲ್ಲಿಯವರೆಗೂ ಕೂಡ
ಜಾಮ್ ಆಗಿದೆ ಅಂತೇಳಿ ನಾವಿಲ್ಲಿ ಗಮನಿಸ್ಬೋದು. ಎಸ್ ಟಿ ಸೋಮಶೇಖರ್ ಅವರ ನಡೆಯಿಂದಾಗಿ ಇವತ್ತು ಈ ರೀತಿಯಾಗಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಯಾರನ್ನು ಕೂಡ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಮತ್ತೊಂದು ಕನ್ನಡಿಲಿ ಬೆಂಕಿಯನ್ನು ಹಚ್ಚಿದ್ದಾರೆ ಟೈರ್ಗೆ, ಜೊತೆಗೆ ಬಾಯಿ ಬಡಿದುಕೊಂಡು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಜನ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಎಲ್ಲರೂ ಕೂಡ ಹೇಳ್ತಿರೋದೊಂದೇ, ಅವರು ಪಕ್ಷಕ್ಕೆ ದ್ರೋಹವನ್ನ ಮಾಡಿದ್ದಾರೆ, ಅವರು ಇವತ್ತೇ ರಾಜೀನಾಮೆ ಕೊಡಬೇಕು ಅಂತೇಳಿ ಇಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ರು. ನೋಡಿ ಸರ್, ಹೇಳಿ, ಇವತ್ತು ಎಸ್ ಟಿ ಸೋಮಶೇಖರ್ JDS ಕಾರ್ಯಕರ್ತರು, ಅವ್ರನ್ನ ಮಾತಾಡ್ತೀನಿ, ಹೇಳಿ ಸರ್. ಈ ಥರ ಮೋಸದ ರಾಜಕಾರಣ ಮಾಡಬಾರ್ದು. ಯಾವುದಾಗಲಿ ಒಂದು ಪಕ್ಷ ಅಂದ್ರೆ ಪಕ್ಷದಲ್ಲೇ ಇರಬೇಕು. ಈ ಥರ ಈ ಉಣ್ಮನೆಗೆ ದ್ರೋಹ ಬಗೆದು ಭಾರಿ ಅನ್ಯಾಯ ಇದು. ಇದಕ್ಕೆ ನಾವೆಲ್ಲ ಪ್ರತಿಭಟನೆ ಹೇಳೋರಲ್ಲ ಆತ್ಮಸಾಕ್ಷಿಗೋಸ್ಕರ ನಾಕ್ದೆ ಅಂತೇಳಿ ಮಾತಾಡ್ತೇವೆ. ಆತ್ಮಸಾಕ್ಷಿ ಅನ್ನೋದೇನಿದೆ ಅವ್ರಿಗೆ, ಆತ್ಮಸಾಕ್ಷಿ ಅಂದರೆ ಇಂಡಿಪೆಂಡೆಂಟ್ ಆಗಿ ಗೆದ್ದು, ಅದು ಆತ್ಮಸಾಕ್ಷಿ. ಅವರು ಇದಿರುತ್ತೆ, ಇಂಡಿಪೆಂಡೆಂಟ್ ಆಗಿ ಗೆದ್ದಿರೆ ಒಂದು ಪಕ್ಷದ ಸಿಂಬಲಲ್ಲಿ ಗೆದ್ದು ಒಂದು ಪಕ್ಷಕ್ಕೆ ದ್ರೋಹ ಮಾಡ್ದಂಗೆ ಆಗಿದೆ ಇದು. ಆತ್ಮಸಾಕ್ಷಿ ಅನ್ನೋದೇ ಇಲ್ಲ. ಆತ್ಮಸಾಕ್ಷಿ ಇದ್ರೆ ರಿಸರ್ನ್ ಮೊದಲು ಕೊಡ್ಬೇಕು. ಅವರು ಪಾರ್ಟಿಗೆ ರಿಸರ್ನ್ ಕೊಡ್ಬೇಕು ಫಸ್ಟು. ನೋಡಿ ವೀಕ್ಷಕರೇ, ಈಗ ಕಾರ್ಯಕರ್ತರೆಲ್ಲರೂ ಕೂಡ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ ಅನ್ನ ನಾನು ಇಲ್ಲಿಂದನೇ ಕೊಡ್ತಾ ಹೋಗ್ತೀನಿ. ಎಸ್ ಟಿ ಸೋಮಶೇಖರ್ ಅವರ ನಡೆಯಿಂದಾಗಿ ಎಲ್ಲರೂ ಕೂಡ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಆಯಾರಾಮ್ ಗಯಾರಾಮ್ ಅಂತೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಇವತ್ತು ಅಡ್ಡ ಮತದಾನ ಮಾಡಿದಂತ ಹಿನ್ನೆಲೆಯಲ್ಲಿ ಇವತ್ತು ಕಾರ್ಯಕರ್ತರೆಲ್ಲರೂ ಕೂಡ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಒಂದು ಕಡೆ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ, ಗಾಡಿಗಳನ್ನ ಹೋಗೋದಕ್ಕೆ ಬಿಡ್ತಾ ಇಲ್ಲ, ಗಾಡಿಗಳನ್ನ ತಡೆದು ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು ದೃಶ್ಯಾವಳಿ. ಮತ್ತೊಂದು ಕಡೆ JDS ಹಾಗೂ ಬಿಜೆಪಿ ಇಬ್ಬರೂ ಕಾರ್ಯಕರ್ತರು ಒಟ್ಟಿಗೆ ಸೇರಿಕೊಂಡು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ಕಾರ್ಯಕರ್ತರನ್ನ ಮಾತನಾಡಿಸುವಂತ ಕೆಲಸಕ್ಕೆ ಮುಂದಾಗ್ತೀನಿ. ಈಗ ಮಹಿಳಾ ಕಾರ್ಯಕರ್ತರಿದ್ರೆ, ಮೇಡಮ್ ಇವತ್ತು ನ್ಯಾಯ ಬೇಕು ಅಂತ ಕೇಳ್ತಾ ಇದ್ರೆ, ಅವ್ರು ಹೇಳ್ತಾರೆ ಆತ್ಮಸಾಕ್ಷಿಗೋಸ್ಕರ ಓಟ್ ಹಾಕ್ದೆ ಅಂತ. ಸರ್, ಅವರು ನಮ್ಮ ಪಕ್ಷಕ್ಕೆ ತುಂಬಾ ಅನ್ಯಾಯ ಮಾಡಿದ್ದಾರೆ. ಅವರು ನಮ್ಮ ಪಕ್ಷದಿಂದ ತೊಲಗಬೇಕು. ಅವರು ಇಲ್ಲ, ಈ ಪಕ್ಷದಲ್ಲಿ ಇರಬೇಕು, ನ್ಯಾಯವಾಗಿ ಇಲ್ಲೇ ದುಡಿಬೇಕು, ಇಲ್ಲೇ ಇರಬೇಕು. ಇವಾಗ ಅವರು ನಮ್ಮ ಪಕ್ಷದಲ್ಲಿ ಇಲ್ಲ. ಅವರು ನ್ಯಾಯವಾಗಿ ನಮ್ಗೆ ಯಾವುದು ನ್ಯಾಯಸ್ಥಾನದಲ್ಲಿ ನಿಂತ್ಕೊಂಡು ಏನು ಕೊಡ್ತಾ ಇಲ್ಲ. ಸೊ ಹಂಗಾಗಿ ಅವರು ನಮ್ಮ ಪಕ್ಷ ಬಿಟ್ಟು ಹೋಗ್ಬೇಕು. ಅವರು ನ್ಯಾಯ ಇಲ್ಲ, ಅನ್ಯಾಯ ಅವ್ರದ್ದು. ಸರ್ ಹೇಳಿ, ನೀವು ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದೀರಾ, ಅವರು ಆತ್ಮಸಾಕ್ಷಿಗೋಸ್ಕರ ಕ್ಷೇತ್ರಕ್ಕೆ ಯಾರು ಅನುದಾನ ಕೊಡ್ತಾರೋ ಅವ್ರಿಗೆ ನಾನು ಓಟ್ ಹಾಕಿದ್ದೀನಿ ಅಂತ ಹೇಳ್ತಾವ್ರೆ. ಸರ್, ನೀವು ಕೇಳ್ತಾ ಇರೋ ಪ್ರಶ್ನೆ ಸರಿಗಿದೆ. ಇವ್ರು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಬರೋ ಸಮಯದಲ್ಲೂ ಸಹ ಇದೇ ಮಾತು ಹೇಳಿದ್ರು, ನಮ್ಗೆ ಯಾವುದೇ ರೀತಿಯ ಅನುದಾನ ಕೊಡ್ತಾ ಇಲ್ಲ, ನನ್ನ ಕ್ಷೇತ್ರಕ್ಕೆ ಕಾರ್ಯಕ್ರಮ ಮಾಡೋದಕ್ಕೆ ಯಾವುದೇ ಅನುದಾನ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಬಿಜೆಪಿಗೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ಬಿಜೆಪಿಗೆ ನಾನು ಬಂದ ನಂತರ ಇವರಿಂದ ಪ್ರಾಮಾಣಿಕವಾಗಿ ದುಡಿದಂತ ಒಬ್ಬ MLAಗೆ ಮಂತ್ರಿಗಿರಿ ತಪ್ಪಿದ್ರಿಂದ ಎಲ್ಲ ಉಸ್ತುವಾರಿ ಸಚಿವರು ಮಾಡಿದ್ರು, ಬೇಕಾದಷ್ಟು ಅನುದಾನ ಕೊಟ್ಟರು. ಅಲ್ಲಿಗೆ ಅನುದಾನ ಕೊಟ್ಟಿದ್ದು ಏನು ಮಾಡಿದ್ರಿ ನೀವು? ಅಲ್ಲೆಲ್ಲ ಏನು ಮಾಡಿಲ್ಲ. ಅಲ್ಲಿ ಕೊಟ್ಟಿರೋದ ನೀವು ನುಂಗಿ ನೀರು ಕುಡಿದು ಇವಾಗ ಮತ್ತೆ ಬೇರೆ ಕಡೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ ನೀವು. ನಿಮ್ಮಿಂದ ಇಲ್ಲಿ ನಿಂತಿರೋ ನಿಮಗೆ ಬಂದಿರೋ 15,000 ಲೀಡ್ ಓಟು ಪಕ್ಷದ ಮತದಾರರು ಬಿಟ್ಟು ಅವ್ರು ಗೆದ್ದಿರೋದು ಕೇವಲ ನಮ್ಮ ಕಾರ್ಯಕರ್ತರು ಓಟ್ಗಳು ಮಾತ್ರ ಗೆದ್ದಿರೋದವರು. ಅವ್ರಿಗೆಲ್ಲ ಮೋಸ ಮಾಡಿ ಇವತ್ತು ತೊಲಗಿದ್ದೀರಾ. ಅವರು ಮೋಸ ಮಾಡಿದಿರಾ. ಅವ್ರಿಗೆ ಹೆಂಗೆ ಯಾವ ರೀತಿ ನಿದ್ದೆ ಬರುತ್ತೆ ಅವ್ರಿಗೆ? ಅವ್ರು ತಿಂದನ ಹೆಂಗೆ ಅರಗುತ್ತೆ? ಅವರು ತಾಯಿಗೆ ಮೋಸ ಮಾಡಿದಂಥ ರೀತಿ ಮಾಡಿದ್ದಾರೆ ಇವರು. ಎತ್ತ ತಾಯಿಗೆ ಮೋಸ ಮಾಡಿದ್ದಾರೆ ಇವರು. ಎಲ್ಲೇ ಹೋದ್ರು ಉದ್ಧಾರ ಆಗೋದಿಲ್ಲ ಇವರು.